ಅವತಾರ ಸರ್ವಶ್ರೇಷ್ಠ ಶ್ರೀರಾಮಕೃಷ್ಣರು. ಈ ಮೂರೂ ಶಬ್ದಗಳನ್ನು ನಾವು ಆಲೋಚನೆ ಮಾಡಿದಷ್ಟು ಅದರ ಅರ್ಥ ವಿಶಾಲ ಆಗ್ತಾ ಹೋಗುತ್ತೆ. ಅತ್ಯಂತ ಮಾಡಿದವರು ಅಂತ ಯಾರೇ ಕರೆದಿದ್ದಾರೆ? ಧರ್ಮ ಅಂತ ಹೇಳಿದಾಗ ಉನ್ನತ ಜೀವನವನ್ನು ಬದುಕಿ ತೋರಿಸುವುದು, ಆಚರಣೆಯಲ್ಲಿ ತರುವುದು. ಇನ್ನೂ ಸರಿಯಾಗಿ ಹೇಳಬೇಕಂದ್ರೆ ಧರ್ಮ ಅಂತ ಹೇಳಿದಾಗ ಸಾಕ್ಷಾತ್ಕಾರ, ರಿಲಿಜನ್ ಈಸ್ ರಿಯಲೈಸೇಷನ್. ಶ್ರೀರಾಮಕೃಷ್ಣರು ಆ ಸಾಕ್ಷಾತ್ಕಾರದ ಅನುಭವವನ್ನು ಪಡೆದುಕೊಂಡಿದ್ರು. ಕೇವಲ ತಮ್ಮ 19ನೇ ವಯಸ್ಸಿನಲ್ಲಿ, ಅತ್ಯಂತ ಎಳೆಯ ವಯಸ್ಸಿನಲ್ಲಿ ತೀವ್ರವಾದ ವ್ಯಾಕುಲತೆ ಮತ್ತು ವೈರಾಗ್ಯದ ಬಲದಿಂದ ಶ್ರೀರಾಮಕೃಷ್ಣರು ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಂತಹ ಮನುಷ್ಯ ಜೀವನದ ಗುರಿ ಭಗವತ್ ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಆಯಿತು. ಅಷ್ಟಕ್ಕೆ ಅವರು ತೃಪ್ತರಾಗಲಿಲ್ಲ. ಆ ಪರಮಾನಂದವನ್ನು ಬೇರೆ ಬೇರೆ ಮಾರ್ಗಗಳಿಂದ ಸವಿಯಬೇಕು, ಅನುಭವಿಸಬೇಕು ಅಂತ ಬೇರೆ ಬೇರೆ ಸಾಧನಾ ಪಥಗಳನ್ನು ಅನುಸರಿಸಿದರು. ದಾಸ್ಯ ಭಾವ ಸಾಧನೆ ಅಂದ್ರೆ ಆಂಜನೇಯನ ಹಾಗೆ ಸಾಧನೆಯಲ್ಲಿ ತೊಡಗಿ ತಾಯಿ ಸೀತೆಯ ದರ್ಶನವನ್ನು ಪಡೆದುಕೊಂಡರು. ಗುರು ಭೈರವಿ ಬ್ರಾಹ್ಮಣಿ ಅವರ ಮಾರ್ಗದರ್ಶನದಲ್ಲಿ 64 ತಂತ್ರಗಳಲ್ಲಿ ಹೇಳಲ್ಪಟ್ಟಂತಹ ಎಲ್ಲ ಪ್ರಮುಖ ಸಾಧನೆಗಳನ್ನು ಅನುಷ್ಠಾನ ಮಾಡಿ ಆ ಸಾಧನೆಯ ಗುರಿಯಾದ ಸಾಕ್ಷಾತ್ಕಾರವನ್ನು ಅವರು ಪಡೆದರು. ಒಂದೊಂದು ಸಾಧನಾ ಮಾರ್ಗದಲ್ಲಿ ಪೂರ್ಣತೆಯನ್ನು ಪಡೆದುಕೊಳ್ಳಲಿಕ್ಕೆ ಇಡೀ ಜೀವಮಾನ ಬೇಕು. ಆದರೆ ಶ್ರೀರಾಮಕೃಷ್ಣರು ಅವನ್ನು ಕೇವಲ 3 ದಿನಗಳಲ್ಲಿ ಸಾಧಿಸಿ